ಹಾಯ್ ನಮಸ್ಕಾರ. ನನ್ನ ಚಾನಲ್ಗೆ ನಿಮಗೆ ಸುಸ್ವಾಗತ. ಇವತ್ತು ನಾನು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಒಳ್ಳೆಯ ವ್ಯಕ್ತಿಗಳಿಗೆ ಯಾಕೆ ಕೆಟ್ಟದಾಗುತ್ತೆ ಆ್ಯಂಡ್ ಈ ವಿಚಾರವಾಗಿ ನಿಮ್ಮ ವಿಚಾರ ಬದಲಾಗುವಂತಹ ವಿಷಯವನ್ನು ನಾನು ನಿಮಗೆ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮೊದಲು ನನ್ನದೊಂದು ನಿವೇದನೆ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಹೀಗೆ ಇರಲಿ. ಹಾಗಾದರೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ವಿಡಿಯೋವನ್ನು ನಾನು ಒಂದು ಚಿಕ್ಕ ಕಥೆಯ ಮೂಲಕ ಸ್ಟಾರ್ಟ್ ಮಾಡ್ತೀನಿ. ಈ ಕಥೆಯಲ್ಲಿ ಒಬ್ಬ ಪತ್ರಕರ್ತ ಕೈದಿಗಳನ್ನು ಕೂಡಿ ಹಾಕಿರುವಂತಹ ಜೈಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಒಬ್ಬ ಕೈದಿಯ ಹತ್ತಿರ ಕೇಳ್ತಾನೆ, ನೀನು ಇಲ್ಲಿಗೆ ಯಾಕೆ ಬಂದೆ, ಏನು ತಪ್ಪು ಮಾಡಿ ಬಂದೆ ಅಂತ ಕೇಳ್ತಾನೆ. ಆಗ ಆ ಕೈದಿ ಹೇಳ್ತಾನೆ, ನನ್ನದೇನು ತಪ್ಪಿಲ್ಲ, ನಾನು ತುಂಬ ಒಳ್ಳೆಯ ವ್ಯಕ್ತಿ. ನನಗೆ ಬೇರೆಯವರು ಅನ್ಯಾಯ ಮಾಡಿದ್ರು, ಅವರು ಮಾಡಿರುವಂತಹ ಅನ್ಯಾಯವನ್ನು ಸಹಿಸ್ಕೊಳ್ಳೋಕ್ಕಾಗದೆ ನಾನು ಈ ರೀತಿಯಾಗಿ ಮಾಡಿದೆ ಅಂತ ಆ ಕೈದಿ ಹೇಳ್ತಾನಂತೆ. ನಂತರ ಎರಡನೆಯ ಕೈದಿಯ ಹತ್ತಿರ ಹೋಗಿ ಪತ್ರಕರ್ತ ಕೇಳ್ತಾನೆ, ನೀನು ಯಾಕೆ ಹೀಗೆ ಮಾಡಿದೆ, ಏನು ತಪ್ಪು ಮಾಡಿದೆ ಅಂತ ಕೇಳ್ತಾನಂತೆ. ಅದಕ್ಕೆ ಆ ಕೈದಿ ಹೇಳ್ತಾನೆ, ನಾನು ತುಂಬಾ ಒಳ್ಳೆಯವನು, ಆದರೆ ನನ್ನ ಸುತ್ತಲೂ ಇರುವಂತಹ ಜನರು ನನ್ನನ್ನು ಸಂತೋಷವಾಗಿ ಇರುವುದಕ್ಕೆ ಬಿಡಲಿಲ್ಲ, ನನಗೆ ತುಂಬಾ ಕಷ್ಟ ಕೊಟ್ಟರು. ಅದರಿಂದಾಗಿ ನಾನು ಒಂದು ದಿನ ಕೆಟ್ಟವನಾಗಿ ಆಗಬೇಕಾಗಿ ಬಂತು ಅಂತ ಎರಡನೇ ಕೈದಿ ಹೇಳ್ತಾನಂತೆ. ಆದರೆ ಈ ಎರಡೂ ಕೈದಿಗಳು ತನ್ನ ತಪ್ಪನ್ನು ಮಾತ್ರ ಒಪ್ಕೊಳ್ಳೋದಿಲ್ಲ. ಅವ್ರು ಹಾಗೆ ಮಾಡಿದ್ದಕ್ಕೆ ನಾನು ಹೀಗೆ ಮಾಡಿದೆ, ನಾನು ತುಂಬ ಒಳ್ಳೆಯವನು ಅನ್ನೋದೇ ಅವರ ಒಂದು ವಾದ ಆಗಿರುತ್ತೆ. ನಂತರ ಪತ್ರಕರ್ತ ಮುಂದಿನ ಕೈದಿಯ ಹತ್ತಿರ ಹೋಗ್ತಾನೆ. ಆ ಕೈದಿಯು ಕೂಡ ತನ್ನದೇನು ತಪ್ಪಿಲ್ಲ, ತಾನು ತುಂಬ ಒಳ್ಳೆಯವನು, ನಾನು ಈ ಸಮಾಜದಿಂದ ತುಳಿತಕ್ಕೆ ಒಳಗಾದೆ, ಅದಕ್ಕಾಗಿ ನಾನು ಹೀಗೆ ಮಾಡಬೇಕಾಗಿ ಬಂತು ಅಂತ ಹೇಳ್ತಾನಂತೆ. ಪ್ರತಿಯೊಬ್ಬ ಕೈದಿಯ ಹತ್ತಿರ ಹೋಗಿ ಪತ್ರಕರ್ತ ಕೇಳ್ತಾನಂತೆ. ಆದರೆ ಪ್ರತಿಯೊಬ್ಬ ಕೈದಿಯೂ ಕೂಡ ತನ್ನ ತಪ್ಪನ್ನು ಒಪ್ಕೊಳ್ಳೋದಿಲ್ಲ ಆ್ಯಂಡ್ ತಾನು ತುಂಬ ಒಳ್ಳೆಯ ವ್ಯಕ್ತಿ ಅಂತ ವಾದ ಮಾಡ್ತಾನೆ. ಇದು ಆ ಕೈದಿಗಳು ಕೇವಲ ತನ್ನ ತಪ್ಪನ್ನು ಮುಚ್ಚಿಕೊಳ್ಳೋಕೆ ವಾದ ಮಾಡ್ತಾ ಇರೋದು ಅಲ್ಲ ವೀಕ್ಷಕರೇ, ಅವರು ಹಾಗೇನೆ ಭಾವಿಸಿರ್ತಾರೆ. ಅವರು ತುಂಬ ಬಲವಾಗಿ ನಂಬ್ಕೊಂಡಿರ್ತಾರೆ ತಾನು ತುಂಬ ಒಳ್ಳೆಯ ವ್ಯಕ್ತಿ, ಬೇರೆಯವರು ನಮಗೆ ಕೆಟ್ಟದ್ದು ಮಾಡಿದ್ರು ಅನ್ನೋದನ್ನು ತುಂಬ ಬಲವಾಗಿ ಅವರು ನಂಬಿಕೊಂಡಿರ್ತಾರೆ. ಆ್ಯಂಡ್ ಇದು ಕೂಡ ಮನುಷ್ಯನ ಒಂದು ಸಹಜ ಸ್ವಭಾವ ಅಂತ ಹೇಳಬಹುದು. ತಾನು ಗ್ರೇಟ್ ಅನ್ನುವಂಥದ್ದು ಒಂದು ಸಹಜವಾದ ಸ್ವಭಾವ. ಮನುಷ್ಯ ಬೇರೆಯವರ ಜಾಗದಲ್ಲಿ ನಿಂತುಕೊಂಡು ಆಲೋಚನೆ ಮಾಡೋದಿಲ್ಲ ಆ್ಯಂಡ್ ತಾನು ಮಾಡಿರುವಂತಹ ತಪ್ಪನ್ನು ತುಂಬ ಈಸಿಯಾಗಿ ಮರೆತು ಬಿಡ್ತಾನೆ ಮನುಷ್ಯ. ಆದರೆ ಬೇರೆಯವರು ತಮಗೇನು ಅನ್ಯಾಯ ಮಾಡಿರ್ತಾರಲ್ಲ ಅದನ್ನು ನೆನಪಿಟ್ಕೊಂಡಿರ್ತಾರೆ. ಅದಕ್ಕಾಗಿ ತುಂಬ ಜನಕ್ಕೆ ತಾನು ಒಳ್ಳೆಯವನು, ಬೇರೆಯವರು ನನ್ನ ಮೇಲೆ ಅನ್ಯಾಯ ಮಾಡಿದ್ರು ಅನ್ನುವಂತಹ ಭಾವನೆ ಬರುತ್ತೆ. ಬೇಕಿದ್ರೆ ನೀವು ನಿಮಗೆ ತುಂಬ ಕೆಟ್ಟವರು ಯಾರು ಅಂತ ಅನಿಸುತ್ತೋ ಅವ್ರ ಹತ್ರ ಹೋಗಿ ಮಾತಾಡಿ ನೋಡಿ. ಅವರು ಅವರನ್ನು ಹೇಗೆ ಭಾವಿಸ್ತಾರೆ, ತಾನು ಕೆಟ್ಟವನು ಅಂದ್ಕೊಳ್ತಾರಾ ಅಥವಾ ತಾನು ಒಳ್ಳೆಯವನು ಅಂದ್ಕೊಳ್ತಾರಾ ಅನ್ನೋದನ್ನು ನೀವು ಗಮನಿಸಿ. ತುಂಬ ಕೆಟ್ಟ ವ್ಯಕ್ತಿ ಹತ್ರನೇ ಹೋಗಿ ಕೇಳಿ ನೀವು, ಆದರೂ ಅವರು ತಾನು ಕೆಟ್ಟವನು ಅಂತ ಒಪ್ಕೊಳ್ಳೋದಿಲ್ಲ. ಅವರು ಹಾಗೇ ನಂಬಿರ್ತಾರೆ, ತಾನು ತುಂಬ ಒಳ್ಳೆಯವನು ಅಂತಾನೇ ನಂಬಿರ್ತಾರೆ, ಬೇರೆಯವರು ನನಗೆ ಅನ್ಯಾಯ ಮಾಡಿದ್ದಾರೆ ಅಂತಾನೇ ನಂಬಿರ್ತಾನೆ. ಆದರೆ ರಿಯಾಲಿಟಿಯಲ್ಲಿ ಎಲ್ಲರಲ್ಲೂ ಒಳ್ಳೆಯ ಗುಣಗಳು ಇರುತ್ತೆ ಆ್ಯಂಡ್ ಕೆಟ್ಟ ಗುಣಗಳು ಇರುತ್ತೆ. ಈಗ ಮೇನ್ ಪಾಯಿಂಟ್ಗೆ ಬರೋಣ, ಒಳ್ಳೆಯವರಿಗೆ ಯಾಕೆ ಕೆಟ್ಟದ್ದು ಆಗುತ್ತೆ. ಇವಾಗ ನಿಮ್ಮ ಪ್ರಕಾರ ಒಬ್ಬ ಒಳ್ಳೆಯ ವ್ಯಕ್ತಿ ಅಂದರೆ ಯಾರು? ನಿಮ್ಮ ಪ್ರಕಾರ ಒಬ್ಬ ಒಳ್ಳೆಯ ವ್ಯಕ್ತಿ ಅಂದರೆ ತುಂಬ ಮುಗ್ಧವಾಗಿರುವಂತಹ ವ್ಯಕ್ತಿ. ಅವರಲ್ಲಿ ಮುಗ್ಧತೆ ಇರುತ್ತೆ, ಬೇರೆಯವರಿಗೆ ಹೆಲ್ಪ್ ಮಾಡೋಕ್ಕೆ ನೋಡ್ತಾರೆ, ಆದರೆ ಅವರಿಗೇನೆ ಕೆಟ್ಟದ್ದಾಗುತ್ತೆ. ನಿಮಗೆ ಒಳ್ಳೆಯದಾಗೋಕ್ಕೆ ಅಥವಾ ಕೆಟ್ಟದ್ದಾಗೋಕ್ಕೆ ನೀವು ಬೇರೆಯವರಿಗೆ ಹೆಲ್ಪ್ ಮಾಡೋಕ್ಕೆ ನೋಡ್ತೀರಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವು ಮುಗ್ಧರಾಗಿರ್ತೀರಾ ಅನ್ನೋದು ಇಂಪಾರ್ಟೆಂಟ್. ನೀವು ಮುಗ್ಧರಾಗಿರೋದ್ರಿಂದ ನಿಮಗೆ ಕೆಟ್ಟದ್ದು ಆಗ್ತಾ ಇದೆ. ನೀವು ಮಾನಸಿಕವಾಗಿ ಪ್ರಬಲರಾಗಿಲ್ಲದೇ ಇರೋದ್ರಿಂದ, ನೀವು ಆರ್ಥಿಕವಾಗಿ ಆ್ಯಂಡ್ ದೈಹಿಕವಾಗಿ ಆ್ಯಂಡ್ ಮಾನಸಿಕವಾಗಿ ಪ್ರಬಲರಾಗಿಲ್ಲದೆ ಇರೋದ್ರಿಂದ ನಿಮಗೆ ಕೆಟ್ಟದ್ದು ಆಗ್ತಾ ಇದೆ. ಸಿಂಪಲ್, ಇದ್ರ ಉತ್ತರನ ಪುರಂದರದಾಸರು ಮೊದಲೇ ಹೇಳಿಬಿಟ್ಟಿದ್ದಾರೆ. ಶಕ್ತನಾದರೆ ನೆಂಟರೆಲ್ಲ ಹಿತರು, ಅಶಕ್ತನಾದರೆ ಆಪ್ತ ಜನರೇ ವೈರಿಗಳು. ನಿಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಶಕ್ತಿವಂತರಾಗಲು ಪ್ರಯತ್ನ ಮಾಡಿ.
ಶಕ್ತಿವಂತರು ಅಂದರೆ ನೀವು ಮಾನಸಿಕವಾಗಿ ಆರೋಗ್ಯವಾಗಿರಬೇಕು, ದೈಹಿಕವಾಗಿ ಆರೋಗ್ಯವಾಗಿರಬೇಕು, ಫೈನಾನ್ಸಲ್ಲಿ ನಿಮ್ಮ ಜೀವನ ಚೆನ್ನಾಗಿರಬೇಕು, ಆರ್ಥಿಕವಾಗಿ ನಿಮ್ಮ ಜೀವನ ಚೆನ್ನಾಗಿರಬೇಕು. ನಿಮ್ಮ ಎದುರಿಗೆ ಎಂತಹ ಕೆಟ್ಟ ವ್ಯಕ್ತಿ ಬಂದರೂ, ನಿಮಗೆ ಯಾರೇ ಏನೇ ತೊಂದರೆ ಮಾಡೋಕೆ ಬಂದರೂ ಅವರಿಗೆ ತಕ್ಕ ಪಾಠ ಕಲಿಸೋವಷ್ಟು ಶಕ್ತಿ ನಿಮ್ಮಲ್ಲಿ ಇರಬೇಕು. ನೀವು ಹಾಗೆ ಬದಲಾಗಬೇಕು. ನಿಮಗೆ ಕೆಟ್ಟದಾಗೋಕ್ಕೆ ನೀವು ಒಳ್ಳೆಯವರ ಕೆಟ್ಟವರ ಅನ್ನೋದು ಇಂಪಾರ್ಟೆಂಟೇ ಅಲ್ಲ. ನೀವು ಎಷ್ಟು ಬುದ್ಧಿವಂತರು, ಎಷ್ಟು ಸಮರ್ಥರು ಅನ್ನೋದೇ ಇಂಪಾರ್ಟೆಂಟ್. ಸೊ ನೀವು ಒಳ್ಳೆಯವರಾದರೆ ಕೆಟ್ಟದಾಗುತ್ತೆ ಅಂತ ಏನೂ ಇಲ್ಲ. ನೀವು ಒಳ್ಳೆಯವರಾಗಿ ಪ್ರಬಲರಾಗಿದ್ದರೆ ನಿಮ್ಮಷ್ಟು ಭಾಗ್ಯವಂತರು ಇನ್ನೊಬ್ಬರು ಇಲ್ಲವೇ ಇಲ್ಲ ಅಂತ ಹೇಳಬಹುದು. ಆ್ಯಂಡ್ ಇನ್ನೊಂದು, ನೀವು ಒಳ್ಳೆಯತನದ ವ್ಯಾಖ್ಯಾನವನ್ನೇ ಒಂದು ಸ್ವಲ್ಪ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ತುಂಬ ಜನ. ಒಬ್ಬ ವ್ಯಕ್ತಿ ಒಳ್ಳೆಯ ವಿಚಾರವಂತ ವ್ಯಕ್ತಿಯಾದಾಗ, ಜ್ಞಾನಿಯಾದಾಗ ಆ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಅಂತ ಅನಿಸ್ಕೊಳ್ತಾನೆ. ವಿಚಾರವಂತಿಕೆ, ದಯೆ ಮತ್ತು ಜ್ಞಾನ ಈ ಮೂರು ಕೂಡ ಇರಬೇಕು. ಈ ಜ್ಞಾನ ಅನ್ನೋದು ಒಂದು ಇಲ್ಲ ಅಂದರೆ ನೀವು ಒಳ್ಳೆಯವರಾಗೋಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಒಂದು ಸಂದರ್ಭ ನಿಮ್ಮ ಮುಂದೆ ನಡೀತಾ ಇದೆ ಅಂತ ಇಟ್ಕೊಳ್ಳಿ, ಅದು ಸರಿನಾ ತಪ್ಪಾ ಅಂತ ಜಡ್ಜ್ ಮಾಡೋಕೆ ನಿಮ್ಮ ಹತ್ತಿರ ಜ್ಞಾನ ಇರಬೇಕು. ಇಲ್ಲ ಅಂದರೆ ನೀವು ತಪ್ಪಾಗಿ ಜಡ್ಜ್ ಮಾಡ್ತೀರ. ನೀವು ಒಳ್ಳೆಯವರಾಗಿದ್ದರೂ ಕೂಡ ನಿಮ್ಮ ಹತ್ತಿರ ಜ್ಞಾನ, ವಿವೇಕ, ಒಳ್ಳೆಯ ವಿಚಾರವಂತಿಕೆ ಇಲ್ಲ ಅಂದರೆ ನಿಮ್ಮಿಂದ ಸಾಕಷ್ಟು ಜನರಿಗೆ ಒಳ್ಳೆಯದಕ್ಕಿಂತ ಕೆಟ್ಟದ್ದಾಗುವಂತಹ ಒಂದು ಸಂಭವವೇ ಹೆಚ್ಚಾಗಿರುತ್ತೆ. ಸೊ ಈ ವಿಚಾರವನ್ನು ನಿಮಗೆ ಅರ್ಥ ಮಾಡಿಸೋದಕ್ಕೆ ಉದಾಹರಣೆಯಾಗಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ನಿಮ್ಮ ಫ್ರೆಂಡ್ ನಿಮ್ಮ ಹತ್ತಿರ ಬಂದು ಒಬ್ಬ ವ್ಯಕ್ತಿಯ ಬಗ್ಗೆ ನಿಮ್ಮ ಮುಂದೆ ಮಾತಾಡ್ತಾರೆ. ಒಬ್ಬ ವ್ಯಕ್ತಿ ಏನೋ ಒಂದು ತಪ್ಪು ಮಾಡಿದ್ದಾರೆ, ಏನೋ ಒಂದು ದೊಡ್ಡದಾಗಿ ಅಪರಾಧ ಮಾಡಿದ್ದಾರೆ. ಆ ಒಂದು ವಿಚಾರವನ್ನು ನಿಮ್ಮ ಮುಂದೆ ಬಂದು ನಿಮ್ಮ ಫ್ರೆಂಡ್ ಹೇಳ್ತಾ ಇದ್ದಾರೆ. ಸೊ ನೀವು ಅದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತೀರಾ? ನೀವು ಹೌದಾ ಅವಳು ಹಾಗೆ ಮಾಡಿದ್ಲಾ ಅಂತ ರಿಯಾಕ್ಟ್ ಮಾಡ್ತೀರಾ? ಅಂದರೆ ನಿಮ್ಮ ಫ್ರೆಂಡ್ ಹೇಳಿದ್ದನ್ನು ನಂಬಿ ಬಿಡ್ತೀರಾ? ಅಥವಾ ನಿಮ್ಮ ಫ್ರೆಂಡ್ ಹೇಳಿರೋದು ಸುಳ್ಳಾಗಿರ್ಬಹುದು. ನಿಮ್ಮ ಫ್ರೆಂಡ್ ಯಾರ ಬಗ್ಗೆ ಹೇಳ್ತಿದ್ದಾರೋ ಅವರು ಏನು ತಪ್ಪೇ ಮಾಡಿಲ್ಲದೆ ಇರಬಹುದು ಅಂತ ಆಲೋಚನೆ ಮಾಡ್ತೀರಾ? ಈ ಎರಡರಲ್ಲಿ ನೀವು ಏನು ಆಲೋಚನೆ ಮಾಡ್ತೀರಾ? ಸೊ ನೀವು ಮೊದಲನೇ ರೀತಿಯಲ್ಲಿ ಆಲೋಚನೆ ಮಾಡಿದರೆ, ನೀವು ನಿಮ್ಮ ಫ್ರೆಂಡ್ ಹೇಳಿರುವಂಥದ್ದನ್ನು ಈಸಿಯಾಗಿ ನಂಬಿಬಿಟ್ರೆ ನೀವು ಒಳ್ಳೆಯವರಾಗಿದ್ದರೂ ಕೂಡ ವಿಚಾರಹೀನ ವ್ಯಕ್ತಿ ಅಂತ ಅರ್ಥ. ಸೊ ನಿಮ್ಮಿಂದ ಬೇರೆಯವರಿಗೆ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಆಗ್ಬೋದು. ಅದಕ್ಕಾಗಿ ನೀವು ನಿಮ್ಮನ್ನು ಇಂಪ್ರೂವ್ ಮಾಡ್ಕೋಬೇಕು. ನೀವು ಇನ್ನೂ ಹೆಚ್ಚು ವಿಚಾರ ಮಾಡೋದಕ್ಕೆ ಕಲ್ತ್ಕೊಳ್ಬೇಕು. ಇನ್ನೂ ಹೆಚ್ಚು ಒಳ್ಳೆಯವರಾಗಬೇಕು ಅಂತ ನಿಮಗಿದ್ರೆ ಇನ್ನೂ ಹೆಚ್ಚು ವಿಚಾರವಂತರಾಗೋದಕ್ಕೆ, ವಿವೇಕಿಗಳಾಗೋದಕ್ಕೆ ನೀವು ಪ್ರಯತ್ನ ಪಡಬೇಕು. ಸೊ ಒಳ್ಳೆಯವರಿಗೆ ಯಾಕೆ ಕೆಟ್ಟದಾಗುತ್ತೆ ಅಂದರೆ, ಸಂಕ್ಷಿಪ್ತವಾಗಿ ತುಂಬ ಜನ ಒಳ್ಳೆಯವರೇ ಆಗಿರೋದಿಲ್ಲ, ಆದರೂ ಕೂಡ ತಮ್ಮನ್ನು ತಾವು ಒಳ್ಳೆಯವರು ಅಂದ್ಕೊಂಡಿರ್ತಾರೆ. ಆ್ಯಂಡ್ ಒಳ್ಳೆಯವರು ವಿಚಾರಹೀನರಾಗಿದ್ದರೆ, ದುರ್ಬಲರಾಗಿದ್ದರೆ, ಅವರು ಮಾನಸಿಕವಾಗಿ ದುರ್ಬಲರಾಗಿದ್ದರೆ, ಫೈನಾನ್ಷಿಯಲಿ ದುರ್ಬಲರಾಗಿದ್ದರೆ, ಒಟ್ಟಿನಲ್ಲಿ ಎಲ್ಲ ರೀತಿಯಿಂದ ಅವರು ದುರ್ಬಲರಾಗಿದ್ದರೆ ಅವರಿಗೆ ಕಷ್ಟಗಳು ಬರುವಂತಹ ಸಾಧ್ಯತೆ ಇದೆ. ಒಳ್ಳೆಯತನಕ್ಕೂ ನಮಗೆ ಕೆಟ್ಟದಾಗೋದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಎರಡು ಬೇರೆ ಬೇರೆಯಾದ ವಿಚಾರಗಳು. ಇದನ್ನು ನೀವು ತುಂಬ ಚೆನ್ನಾಗಿ ತಲೆಯಲ್ಲಿ ಇಟ್ಕೋಬೇಕು. ತಾನು ಒಳ್ಳೆಯವನಾಗಿದೆಯೇ ಅದಕ್ಕಾಗೇ ನನಗೆ ಕೆಟ್ಟದ್ದಾಯಿತು ಅಂತ ಅಂದುಕೊಳ್ಳೋಕೆ ಹೋಗಬೇಡಿ. ಒಳ್ಳೆಯತನಕ್ಕೂ ನಮಗೆ ಕೆಟ್ಟದಾಗೋದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ನಮ್ಮಲ್ಲಿರುವಂತಹ ಮುಗ್ಧತೆ, ನಮ್ಮಲ್ಲಿರುವಂತಹ ದಡ್ಡತನ, ಅವಿವೇಕತನ ನಮಗೆ ಕೆಟ್ಟದಾಗೋದಕ್ಕೆ ಕಾರಣ ಆಗುತ್ತೆ ಹೊರತು ನಮ್ಮ ಒಂದು ಒಳ್ಳೆಯತನ ಅಲ್ಲ. ಇನ್ನೊಂದು ವಿಚಾರ ಏನಂದರೆ, ನಿಮಗೆ ತುಂಬ ಸತಿ ಕೆಟ್ಟದಾಗೋದಕ್ಕೆ ನಿಮ್ಮ ಸುತ್ತಲೂ ಇರುವಂತಹ ಜನರೇ ಕಾರಣ ಆಗಿರ್ತಾರೆ. ಅದ್ಯಾಕೆ? ನಿಮ್ಮ ಸ್ವಂತದವರೇ ಕಾರಣ ಆಗಿರ್ತಾರೆ. ಅವರು ನಿಮಗೆ ಕೆಟ್ಟದ್ದು ಆಗಲಿ ಅಂತ ಮಾಡಿರೋದಿಲ್ಲ, ಬಟ್ ಅವರಿಂದ ನಿಮಗೆ ಕೆಟ್ಟದ್ದಾಗಿರುತ್ತೆ. ಯಾಕಂದರೆ ನಿಮ್ಮ ಸುತ್ತಲಿರುವಂತಹ ಜನರು ದಡ್ಡರಾಗಿರ್ತಾರೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ನನ್ನ ವಿಡಿಯೋಸನ್ನು ನೋಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್.